ನಾವು ಹೊಸ ಮನೆಗೆ ಬಂದಿದ್ದೀವಿ ಹಾಲು ಉಗ್ಸೋದಕ್ಕೆ. ಸೊ ಹಾಲು ಉಗ್ಗಿಸ್ಬೇಕಿತ್ತು, ಆದರೆ 12 ಗಂಟೆವರೆಗೂ ರಾಹುಕಾಲ ಇದೆ, ಅದಾದ್ಮೇಲೆ ಉಗ್ಸಿ ಅಂತ ಹೇಳಿದ್ರು. ಆ್ಯಂಡ್ ಅದು ಅಲ್ಲದೆ ನಾನು ಬೆಳಗ್ಗೆನೇ ಬಂದು ಎಲ್ಲನೂ ರೆಡಿ ಮಾಡಿದ್ವಿ ನಾನು ನನ್ನ ತಮ್ಮ. ಆದ್ರೂ ಟೈಮ್ ಆಗಲಿಲ್ಲ. ಅವ್ರು ಹೇಳಿದ್ರು ಬೇಡ 12 ಗಂಟೆ ಮೇಲೆ ಉಗ್ಗಿಸ್ಬಿಡಿ, ಎಲ್ಲ ಕಾಲನ್ನು ಮುಗ್ದೋಗ್ಲಿ. ಆಮೇಲೆ 12 ಗಂಟೆ ಮೇಲೆ ಬಿಸಿಲಾಯಿತು ಅದು ಇದು ಅಂತ ಎಲ್ಲ ಏನಾದರೂ ಇದ್ದರೆ ಅದನ್ನೇನು ತಲೆಗೆ ಹಾಕೋಬೇಡಿ, ಚೆನ್ನಾಗಿದೆ ಟೈಮ್ ಮುಗಿಸಿ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳ್ಬಿಟ್ಟು ನಾನು ಹಾಲು ಉಗ್ಸೋದಕ್ಕೆ ಅಂತ ಬಂದೆ. ಆ್ಯಂಡ್ ಇವಾಗ ಮನೆಗೆ ಸ್ವಲ್ಪ ಬಿಂದಿಗೆಗಳು ಬೇಕಿತ್ತು, ಅದನ್ನೆಲ್ಲ ತೊಗೊಂಬರ್ಬೇಕು. ಬಿಂದಿಗೆನ ತುಂಬಿದ ಬಿಂದಿಗೆನ ಇಡಬೇಕು ಅಂತ ಹೇಳ್ತಾರಲ್ಲ, ಸೊ ಆ ಥರ ಇವಾಗ ತಂದಿಡಬೇಕು. ಏನಂತ ಅಂದರೆ ಊರಿಗೆ ಹೋಗ್ತಾ ಇದ್ದಾರಲ್ಲ ಅಪ್ಪ, ಆಮೇಲೆ ಊರಲ್ಲಿ ಸೆಟ್ಲ್ ಆಗ್ತಾರೆ. ಸೊ ಹಾಗಾಗಿ ನನ್ನ ಮಕ್ಳನ್ನ ಸ್ಕೂಲಿಗೆ ಹಾಕೋದಕ್ಕೆ ಅಂತ ಇಲ್ಲಿಗೆ ಬಂದು ಸೆಟ್ಲ್ ಆಗಿದ್ದಲ್ವಾ. ನನಗೇನು ಗೊತ್ತಿಲ್ಲ, ನನಗೆ ಫಸ್ಟ್ ಟೈಮ್ ನಾನೇ ಸಪ್ರೇಟಾಗಿ ಮನೆ ಮಾಡ್ಕೊಂಡು ಹೋಗಿ ಹಾಲು ಉಗ್ಗಿಸ್ತಾ ಇರೋದು ವಿತೌಟ್ ನಮ್ಮಮ್ಮ. ಇಷ್ಟು ದಿನ ನಮ್ಮಮ್ಮ ಬಂದು ನೋಡಿಕೊಟ್ಟು ಎಲ್ಲ ಮಾಡ್ತಿದ್ರು. ಡೆಲ್ಲಿಲೂ ಅಷ್ಟೇ ಕ್ವಾರ್ಟರ್ಸ್ಗೆ ಹೋದಾಗ ಅಮ್ಮನೇ ಬಂದು ಎಲ್ಲನೂ ಕ್ಲೀನ್ ಮಾಡಿ ಮನೆಯೆಲ್ಲ ಶಿಫ್ಟ್ ಮಾಡಿಕೊಟ್ಟಿದ್ದು. ಬಟ್ ಇವಾಗ ಸಪ್ರೇಟಾಗಿ ಅಮ್ಮನಿಗೆ ಆಗಲ್ಲ, ಕಾಲು ನೋವಿದೆ. ಸೊ ಇವತ್ತು ಬರೋಂಗಿರಲಿಲ್ಲ ಅವರು ಮೆನ್ಸ್ಟ್ರುಯಲ್ ಸೈಕಲಿಂದ. ಸೊ ಹಾಗಾಗಿ ನಾನು ಒಬ್ಬಳೇ ಬಂದು ಹಾಲು ಉಗ್ಸ್ತಾ ಇರೋದು. ಇವಾಗ ಬಿಂದಿಗೆ ತೊಗೊಂಡು ಬರಬೇಕು. ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನಮ್ಮನೆ ಮೇಲ್ಗಡೆ ಇದು ಫಸ್ಟ್ ಫ್ಲೋರ್, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಇಲ್ಲಿ ನೇಚರ್ ಎಲ್ಲ ಸಖತ್ತಾಗಿದೆ. ಸೊ ಇವಾಗ ಹೋಗ್ಬಿಟ್ಟು ಬರಬೇಕು. ಸೈಡ್ ಬರೋ. ನಾನಿಲ್ಲಿ ಲವ್ಲ್ಯಾಪ್ ಅವರ ಆಲ್ಫಾ ಬೇಬಿ ಸ್ಟ್ರಾಲರ್ನ ತರಿಸ್ಕೊಂಡಿದ್ದೀನಿ. ಮಗು ಬೆಳೀತಾ ನಾವು ಅವ್ರನ್ನ ಎತ್ಕೊಳ್ಳೋದು ಕಡಿಮೆ ಆಗುತ್ತಲ್ವಾ. ಸೊ ಈ ಒಂದು ಸ್ಟ್ರಾಲರ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಜಸ್ಟ್ ವೀಲ್ನ ಒಂದೇ ಒಂದು ಸ್ಟೆಪ್ಪಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಹಾಗೆಯೇ ಒಂದು ಪ್ರೆಸ್ ಮಾಡಿದ್ರೆ ಆ ವೀಲ್ನ ನಾವು ಮತ್ತೆ ಬಿಚ್ಬೋದು. ಅದಾದಮೇಲೆ ಒಂದೇ ಒಂದು ಬಟನ್ನ ನಾವು ಪ್ರೆಸ್ ಮಾಡಿದ್ರೆ ಅದು ಈಸಿಯಾಗಿ ಫೋಲ್ಡಬಲ್ ಆಗುತ್ತೆ. ಆ್ಯಂಡ್ ಇದನ್ನು ನಾವು ಕ್ಯಾರಿ ಮಾಡೋದು ಸಹ ತುಂಬ ಈಸಿ. ಈ ರೀತಿ ನಾನು ತೋರಿಸಿದ್ದೀನಲ್ವ, ಈ ರೀತಿ ನಾವು ಆರಾಮ್ಸೆ ಕ್ಯಾರಿ ಮಾಡ್ಬೋದು, ಫೋಲ್ಡಿಂಗ್ ಮಾಡ್ಬೋದು. ಅದಾದಮೇಲೆ ನಾವು ಮತ್ತೆ ಅದನ್ನು ಅನ್ಫೋಲ್ಡ್ ಮಾಡೋದು ಅಷ್ಟೇ ಒಂದೇ ಸ್ಟೆಪ್. ಎಲ್ಲವೂ ಕೂಡ ಒಂದು ಬಟನಲ್ಲೇ ಇರುತ್ತೆ. ಅಡ್ಜಸ್ಟಬಲ್ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ, ನಮಗೆ ಯಾವ ರೀತಿ ಬೇಕು, ಎಷ್ಟು ಹೈಟ್ ಬೇಕು, ಮಕ್ಕಳು ಎಷ್ಟಿದ್ದಾರೆ ಅಂತ. ಆ್ಯಂಡ್ 5 ಪಾಯಿಂಟ್ ಸೇಫ್ಟಿ ಹಾರ್ನೆಸ್ ಇದೆ. ಹೆವಿ ಡ್ಯೂಟಿ ವೀಲ್ಸ್ ಹಾಕಿದ್ದಾರೆ. ಫ್ರಂಟ್ ವೀಲ್ ನಮಗೆ 360 ಡಿಗ್ರಿ ಸ್ವೈವೆಲ್ ಆಗುತ್ತೆ. ಜಸ್ಟ್ ಅದೊಂದು ಬಟನ್ ನಾವು ಪ್ರೆಸ್ ಮಾಡಿಬಿಟ್ಟು ಅದನ್ನ ಯೂಸ್ ಮಾಡ್ಕೊಂಡ್ರೆ ಬೆಲ್ಟ್ನ ಆ ಮಗು ಹೇಗೆ ಬೇಕಾದ್ರೂ ಕಂಫರ್ಟ್ ಝೋನಲ್ಲಿ ಕೂತ್ಕೋಬಹುದು, ಮಲ್ಕೋಬಹುದು. 3 ಸ್ಟೆಪ್ಸ್ ಅಡ್ಜಸ್ಟಬಲ್ ಇರುತ್ತೆ ಬೇಬಿ ಕಂಫರ್ಟ್ ಝೋನ್. ಅಡ್ಜಸ್ಟಬಲ್ ಕೆನಾಪಿ ಕೊಟ್ಟಿದ್ದಾರೆ, ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಆ್ಯಂಡ್ ಇಲ್ಲಿ ಬಂದು ಬ್ರೇಕ್ ಇದೆ. ಸೊ ವೀಲ್ಸ್ಗೆ ಯಾವುದೇ ರೀತಿ ಸ್ಕಿಡ್ ಆಗದಿರುವಂತಹ ಒಂದು ಬ್ರೇಕ್ನ ಕೊಟ್ಟಿದ್ದಾರೆ. ಬ್ಯಾಕ್ ವೀಲ್ಗೆ ಅಷ್ಟೇ ಅಲ್ಲ, ಫ್ರಂಟ್ ವೀಲ್ಗೂ ಬ್ರೇಕ್ ಕೊಟ್ಟಿದ್ದಾರೆ. ನಾವೆಲ್ಲರೂ ಡೌನಲ್ಲಿ ನಿಂತ್ಕೊಂಡಾಗ್ಲೂ ಆ ಬ್ರೇಕ್ನ ಅಪ್ಲೈ ಮಾಡ್ಬೋದು. ಹಾಗೆ ಇದರಲ್ಲಿ ಸಸ್ಪೆನ್ಷನ್ ಇದೆ. ಆಮೇಲೆ ನಮ್ಗೆ ಏನಾದರೂ ಮಗುಗೆ ಎಸೆನ್ಷಿಯಲ್ಸ್ ಇತ್ತು ಅಂತಂದ್ರೆ ನಾವು ಇಲ್ಲಿ ಅದನ್ನ ಸ್ಟೋರ್ ಮಾಡ್ಕೋಬಹುದು, ಲೈಕ್ ಪ್ಯಾಂಪರ್ಸ್ ಆರ್ ಡಾಲ್ಸ್ ಆ ಥರ. ಆ್ಯಂಡ್ ಕೆನಾಪಿ ಫುಲ್ ಕ್ಲೋಸ್ ಮಾಡಿಬಿಟ್ಟು ಅವಳನ್ನ ನಾನು ಕರ್ಕೊಂಡು ಹೋಗ್ತೀನಿ. ಹಾಗೆಯೇ ಪಿಕಾಬು ಅಲ್ಲಿ ನಮಗೆ ಮಗು ಏನು ಮಾಡ್ತಾ ಇದೆ ಅಂತ ನೋಡೋ ಅಷ್ಟು ಬ್ಲ್ಯಾಕ್ ನೆಟ್ಟೆಡ್ ಕಾಣಿಸ್ತಾ ಇದೆಯಲ್ವಾ, ಅದನ್ನ ನಮಗೆ ಓಪನ್ ಆಗಿ ಕೊಟ್ಟಿದ್ರೆ, ಬೇಡ ಅಂದ್ರೆ ಕ್ಲೋಸ್ ಮಾಡ್ಕೋಬಹುದು. ಲವ್ಲ್ಯಾಪ್ ಅವರ ಆಲ್ಫಾ ಸ್ಟ್ರೋಲರೇ ಯಾಕೆ ಅಂತಂದ್ರೆ ಕಂಫರ್ಟಬಲ್ ಹಾಗೇನೆ ಸೇಫ್ಟಿ ಅಂತ ಅಷ್ಟೇ. ಟ್ರಾವೆಲ್ ಫ್ರೆಂಡ್ಲಿ ಇರುತ್ತೆ ಇದರಲ್ಲಿ. ಅಂಡ್ ಆಲ್ಸೋ ಸೇಫ್ಟಿಗೆ ಅಂತ ರಿಸ್ಟ್ ಬ್ಯಾಂಡ್ ಕೊಟ್ಟಿದ್ದಾರೆ ಹ್ಯಾಂಡಲ್ ಬಾರ್ ಅಲ್ಲಿ. ಅಂಡ್ ಆಲ್ಸೋ ಈಸಿ ಟು ಫೋಲ್ಡ್ ಅಂಡ್ ಕ್ಯಾರಿ. ನಮ್ಗೆ ಏನಾದ್ರು ಸ್ಪೇಸ್ ಸ್ವಲ್ಪ ಟೈಟ್ ಇತ್ತು ಅಂತಂದ್ರೆ ನಾವು ಆರಾಮ್ಸೆ ಇದನ್ನ ಅಡ್ಜಸ್ಟ್ ಮಾಡಬಹುದು. ಸೊ ಲಿಂಕ್ ಬೇಕಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿ. ನಮ್ಮ ಮನೆ ಹೆಂಗ್ ಗೊತ್ತಾ ಆಂಟಿಗೆ ಬಂದ್ರ ಬೇಗ ಬನ್ನಿ, ಬೇಗ ಬೇಗ ಬಾ, ಬೇಗ ಬಾ. ಆಯ್ತು ಬಾ ಮಗ್ಲೆ. ಓಕೆ ಬಂಗಾರಿ, ವೆರಿ ಗುಡ್. ಬಾ ಅಂಕಲ್, ನಮ್ಮ ಮನೆ ಹೆಂಗ್ ಗೊತ್ತು ನಿಮ್ಗೆ? ಅದೇ ಕರೆಕ್ಟಾಗಿ ಬಂದ್ರಿ ಅಂತ. ಓಯ್ ಓ ಆಯ್ತು, ಮಲ್ಕೊಳ್ಳಿ. ಹೋಗೋ ಬೃಂದು ಕೆಳಗಡೆ. ಎಲ್ಲರೂ ಮೇಲೆ ಬಂದರು. ಮಕ್ಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು ಅಂತ ಹೇಳಿಬಿಟ್ಟು ಗುಳಿಕಾಲ ಮುಗ್ದೋಗಿತ್ತು. ಸೊ ಹಾಗಾಗಿ ರಾಹುಕಾಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. 12 ಗಂಟೆ ಮೇಲೆ ಚೆನ್ನಾಗಿದೆ ಟೈಮ್ ಅಂತ ಹೇಳಿಬಿಟ್ಟು 12 ಗಂಟೆ ಮೇಲೆ ಉಗ್ಸೋಣ ಅಂತೆಲ್ಲ ಕೂತಿದ್ವಿ. ಬೆಳಗ್ಗೆ ಸೂರ್ಯ ಊಟಕ್ಕಿಂತ ಮುಂಚೆನೇ ಹೋಗಿಸ್ತಾರೆ ಕೆಲವರು, ಬಟ್ ಇನ್ನು ಕೆಲವರು ಗುಳಿಕಾಲ ನೋಡ್ಕೊಂಡು ಹೋಗಿಸ್ತಾರೆ. ಬಟ್ ನನಗೆ ಯಾವುದಾದ್ರೂ ಓಕೆನೆ. ಮನಸ್ಸು ಕರೆಕ್ಟಾಗಿ ಇದ್ದರೆ ಶುದ್ಧವಾಗಿ ಎಲ್ಲ ಕಾಲದಲ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಸೊ ನಾನಿವಾಗ ಇದು ಮಾಮೂಲಿ ಗ್ಯಾಸನ್ನು ತಂದಿರಲಿಲ್ವಲ್ಲ, ಹಾಗೆ ಅದರಲ್ಲೇ ಪೂಜೆ ಮಾಡ್ತಿದ್ವಿ. ಅದು ನಮ್ಮ ಅಂಕಲ್ ನಮ್ಮ ಆಂಟಿ ಕೊಟ್ಟಿದ್ರು.
ಸರಿ ಎಲ್ಲಿಂದ ಮಾತಾಡ್ತಾರೆ ನೀವು ಯಾರು ಎತ್ತಾಕೋದು ಸರಿ ಆಯ್ತು ಓಕೆ ಎತ್ತಾಕೋದು ಸಿಕ್ಕ ತೆಗೆದಾಕು ಹಣ್ಣು ಬಾಚಕ್ಕು ಎಸಿಕ ಎಸಿಕ ಇರಪ್ಪ ಇರಪ್ಪ ಕತೆ ಕೂತ ಓನರ್ ಇಲ್ಲ ಆಂಟಿ ಕೂತ ಅವರಿಲ್ಲ ಅವರು ಟೀಚರ್ ಅವರು ಒಂದು ಈಗ ಫಸ್ಟ್ ತಗೋ ಸಾಕು ಅದೇನು ಬೇಡ ಮೇಲೆ ಥ್ಯಾಂಕ್ ಯು. ಇವಾಗ ಮಾಡಿರೋ ಮನೇಲಿ ದೇವ್ರ ಮನೆ ಅಂತ ಏನು ಸಪ್ರೇಟ್ ಆಗಿಲ್ಲ, ಇದನ್ನೇ ಕೊಟ್ಟಿದ್ದಾರೆ ಒಂದು ವುಡ್ಡನ್ನಲ್ಲಿ ಮಾಡಿಸ್ಬಿಟ್ಟು. ಅದು ದೇವ್ರ ಮನೆ ಅಂತ ಹೇಳಿದರೆ, ಬಟ್ ಒಳಗಡೆ ನಮಗೆ ಎಲ್ಲನೂ ಇಡೋದಕ್ಕೆ ಜಾಗ ಆಗಲಿಲ್ಲ. ಸೊ ಹಾಗಾಗಿ ನಾನು ಮೇಲ್ಗಡೆನೇ ಇಟ್ಟಿದ್ದೀನಿ. ಸ್ವಲ್ಪ ಹಾಲು ಕುಡಿದ್ವಿ, ಮಿಕ್ಕಿದ ಹಾಲಿಗೆ ಪಾಯಸ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪಾಯಸ ಮಾಡಿದೆ. ಬಂದವ್ರಿಗೆಲ್ಲ ಕೊಡೋಣ ಅಂತ ನಮ್ಮ ಓನರ್ ಆಂಟಿನೂ ಬಂದಿದ್ರು, ಆಂಟಿ ಅಂಕಲ್ಗೆಲ್ಲ ಕೊಟ್ಟಿದ್ದೆ. ಹೆಂಗಾಡ್ತಾರೆ ಒಳ್ಳೆ. ಈಗ ಮತ್ತೆ ಅಲ್ಲೇ ಕುತ್ಕೊಂಡ್ರೆ ನಿಮ್ಮನ್ನೇ ಹತ್ತಿಸ್ತೀನಿ ಬೇಕೆ. ಸರಿ, ಸಣ್ಣ ಮಕ್ಳಿಗಿಂತ ಸಣ್ಣ ಮಕ್ಳು ಹೈಟಲ್ಲೂ ಅಷ್ಟೇ, ಆಡೋದ್ರಲ್ಲೂ ಅಷ್ಟೇ. ಏನ ನಡೀರಿ ನಡೀರಿ ನೀವು ಜಾಗ್ವಾರ್ ಅಂತ ಎಲ್ಲ ಹಾಲೆಲ್ಲ ಉಪ್ಸಾದ್ಮೇಲೆ ಇವಾಗ ಮತ್ತೆ ಮನೆಗೆ ಹೋಗ್ತಿದ್ವಿ. ಐಟಮ್ಸ್ ಎಲ್ಲ ಶಿಫ್ಟ್ ಮಾಡ್ಬೇಕಿಲ್ಲ ಈಗ. ಇಲ್ಲೇ ನಮ್ಮನೆ ಆಪೋಸಿಟೇ ಗ್ರಿಯಾಸ್ ಇತ್ತು ಚನ್ನರಾಯಪಟ್ಟಣದಲ್ಲಿ. ಅಲ್ಲಿ ಗ್ಯಾಸ್ ಮತ್ತು ಮಿಕ್ಸಿ ಕುಕ್ಕರ್ಸ್ ಎಲ್ಲ ತೊಗೊಂಡ್ವಿ. ಆಲ್ಮೋಸ್ಟ್ ಎಲ್ಲ ಶಾಪಿಂಗು ಆಗಿದೆ. ಇಲ್ಲಿ ನೋಡ ಆಮೆ ಬತ್ತೈತೆ, ಕಂಬಿನ ಹತ್ರ ಐತಿ. ಅವ್ರ ಅಮ್ಮನ್ ಕಳ್ಸಿದ್ರೆ ನನ್ ಮಗನ್ ಯಾಕೆ ಹಚ್ಚಿದ್ಯಾ ಅಂತೇಳಿ. ಹಾ ನಮ್ಮ ಅಪ್ಪಾಜಿ ಇವಾಗ ಅಂತಲ್ಲ, ನಾನು ಚಿಕ್ಕದ್ರಿಂದನೂ ಅಷ್ಟೇ ತುಂಬ ಎಮೋಷ್ನಲಿ ಬಾಂಡಿಂಗ್ ಇಟ್ಕೋತಾರೆ. ನಾವು ಏನೇ ತಪ್ಪು ಮಾಡಿದ್ರೂ ಅದನ್ನು ಕ್ಯಾರಿ ಆನ್ ಮಾಡೋದಿಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ನಮ್ಮಲ್ಲಿ ತುಂಬ ಎಮೋಷ್ನಲಿ ಅಟ್ಯಾಚ್ ಆಗಿಬಿಟ್ಟಿರ್ತಾರೆ ನಮ್ಮ ಅಪ್ಪಾಜಿ. ನಮಗೂ ಹಂಗೇನೆ, ಈಗ ಅವ್ರು ನೋಡಿ ನಮಗೂ ಹಾಗೆ ಬಂದುಬಿಟ್ಟಿರುತ್ತೆ. ಈಗ ಅವ್ರು ಅಳ್ತಾ ಇರ್ಬೇಕಾದ್ರೆ ನಮಗೂ ಅಳು ಬರುತ್ತೆ. ಬಟ್ ನಾವೇನಾದರೂ ಹತ್ತು ಬಿಟ್ಟರೆ ಆ ಟೈಮಲ್ಲಿ ಇನ್ನೂ ಜಾಸ್ತಿ ಅಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾನು ಬೇರೆ ಮನೆಗೆ ಹೋಗ್ತಿದ್ದೀನಿ ಅನ್ನೋ ಒಂದು ಚಿಕ್ಕ ಕಾರಣಕ್ಕೆ ಹೇಳ್ತಾ ಇದ್ದಾರೆ. ಅವ್ರಿಗೆ ತುಂಬ ದೊಡ್ಡ ನೋವು ಅದು. ಯಾಕಂದರೆ ಇವಾಗ ನಮ್ಮನ್ನ ಬಿಟ್ಟಿರೋದಿಲ್ಲ ಅವ್ರು ಯಾವತ್ತೂ. ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಬಿಟ್ಟಿರಬೇಕು ಅಂದರೆ ತಾತಾಗಿ ಅಪ್ಪಾಗಿ ಕಷ್ಟ ಆಗುತ್ತೆ. ಅವ್ರು ಊರಿಗೆ ಹೋಗೋ ಕಾರಣ ನಾನು ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡಲೇಬೇಕಿತ್ತು, ಮಾಡಿ ಬಂದಿದ್ದೀನಿ ಅಷ್ಟೇ. ಬೆಳಗ್ಗೆ ಎದ್ದು ಎಲ್ಲನೂ ಅಲ್ಲ ಹಳೆ ಮನೆಗೆ ಹಾಕ್ಬಿಟ್ಟು ಬಂದಿದ್ದೀವಲ್ಲ, ಇವಾಗ ಅದನ್ನು ಜೋಡಿಸ್ಬೇಕು. ಬಟ್ ಅದಕ್ಕೆ ಮುಂಚೆ ನಮ್ಮಪ್ಪ ನನ್ನ ಹಸ್ಬೆಂಡ್ ಒಂದು 10 ಕುಂಟೆ 11 ಕುಂಟೆನೇನೋ ಜಮೀನು ತೊಗೊಂಡಿದ್ವಿ ನಾವು ಈಗ 1 ಇಯರ್ ಬ್ಯಾಕ್. ಅದಕ್ಕೆ ತೆಂಗಿನ ಸೊಸಿ ಹಾಕಿಸ್ತಾ ಇದ್ದಾರೆ ನಮ್ಮ ಅಪ್ಪಾಜಿ ಅವರೆಲ್ಲ ಸೇರಿಕೊಂಡು ಒಂದು 20. ಅವ್ರಿಗೆಲ್ಲರಿಗೂ ಟಿಫನ್ ತೊಗೊಂಡು ಬಂದಿದ್ದೀವಿ. ಅಯ್ಯಪ್ಪ, ನಮ್ಮ ಹೇಶಿಕಾ, ನಮ್ಮ ಬೃಂದು, ನಾನು ಎಲ್ಲರೂ. ಇದು ಶುಂಠಿ ಹಾಕಿದ್ದಾರೆ, ಇದು ನಮ್ದಲ್ಲ ಬಟ್ ನಮ್ಮ ರಿಲೇಷನ್ದೇನೆ. ಶುಂಠಿ ಹಾಕಿದ್ದಾರೆ ಇಲ್ಲಿ. ಇದಕ್ಕೆ ಏನಂತಾರೆ, ಜಟ್ ಅಂತಾರ ಇದಕ್ಕೆ ಜಟ್ ಹಾಕ್ಸಿದ್ದಾರೆ. ಆಯ್ತು ನಡಿಲ್ಲ, ತಿಂದಿಲ್ಲ ಅದಕ್ಕೆ ಹೆಂಗೆ ಹಾಕ್ತಾನೆ. ಇದೇ ನಮ್ಮ ತೋಟ. ನಮ್ಮ ತೋಟ ತುಂಬ ಜನ ನೋಡಿರ್ತೀರ ಸ್ಟೋರಿಗಳಲ್ಲಿ, ನೋಡಿಲ್ಲ ಅಂತಂದರೆ ಇಷ್ಟೇ ತೋಟ ಇರೋದು ನಮ್ಗೆ. 2 ಎಕರೆ ಇದೆ. ಎರೆಹುಳನಾ? ಎರೆಹುಳ ಅಲ್ಲ ಅದು, ನೋಡಿ ಬಸ್ವ ಅದು ಕಪ್ಪರ್ ಶುಂಠಿ. ನಾವು ಕಪ್ಪರ್ ಶುಂಠಿ ಅಂತೀವಲ್ಲ. ಇದು ನಮ್ಮ ತೋಟ. ಇಷ್ಟು ಕರೆಕ್ಟಾಗಿ ತೋರಿಸ್ತೀವಿ. 2 ಎಕರೆ ಏನೋ ಇಲ್ಲಿ ಫ್ಲಾಟ್ ನಮ್ದು. ಇನ್ನೊಂದು ಅರ್ಧ ಎಕರೆ ಊರೊಳಗಡೆ ಸ್ವಲ್ಪ, ಆ ಕಡೆ ಸ್ವಲ್ಪ ಇದೆ. ಅದೇನು ಮಾಡಲ್ಲ, ಕೈ ಮೇಲೆ ಹಿಡ್ಕೋಬೇಕಿದ್ರೆ ಬಿಡು. ಇದು ಬ್ಯಾಗ್ ಹಿಡ್ಕೊ, ನಾನು ಹಿಡ್ಕೋತೀನಿ. ಇದನ್ನ ನಾವು ತಗೊಂಡಿದ್ದು, ಇದು ಮತ್ತೆ ಇದು. ಅಲ್ಲಿ ಇದಿಲ್ಲ, ತೆಂಗಿನ ಸಸಿಗಳಿಲ್ವಲ್ಲ, ಸೊ ಪಕ್ಕದ್ದು ನಮ್ಮದೇ ಅದು.
ಪೂರ್ತಿ ಇಲ್ಲಿಂದ ಮೇಲ್ಗಡೆವರೆಗೂ ನಮ್ಮದೇ ಅಲ್ವಾ. ಪಕ್ಕದಲ್ಲಿ ಮಾರ್ತಿದ್ರು ನಮ್ಮ ಚಿಕ್ಕಜ್ಜಿಯವರು. ಅದಕ್ಕೆ ಇವೆರಡನ್ನೂ ತೊಗೊಂಡು ಇವಾಗ ತೆಂಗಿನ ಸಸಿ ಹಾಕ್ಸ್ತಾ ಇದ್ದೀವಿ. ಇದಕ್ಕೆ ನಮ್ಮ ಅಪ್ಪಾಜಿ ಹಾಕ್ತಾ ಇದ್ದಾರೆ ಪಾಪ, ಕಷ್ಟಪಟ್ಟು ಅವ್ರ ಫ್ರೆಂಡ್ಸ್ ಎಲ್ಲನೂ ಕರ್ಕೊಂಡು ಹಾಕ್ತಾ ಇದ್ದಾರೆ. ಅವರು ನಮಗೆ ಇನ್ನೊಬ್ರು ಚಿಕ್ಕ ತಾತ, ಇವರು ನಮ್ಮ ಅಪ್ಪಾಜಿ, ಇವರು ಮುಂದೆ ಬರ್ತಾರವರು. ಅಕ್ಕ ಅದು ಇದು ಕೆಳಗಡೆ ತಲಕಾಯಿ ತಿನ್ಬೇಕು, ಸಖತ್ತಾಗಿರುತ್ತೆ. ಕೆಳಗದಪ್ಪನ ಬೇಡ, ಅದು ಇವಾಗ ಅದನ್ನು ತಿಂದರೆ ಹೆಂಗೆ ಮತ್ತೆ ಅದು ಸೊಸಿನೇ ಹೊಂಟೋಗುತ್ತೆ. ಅದು ಹಾಳಾಗಿರುತ್ತಲ್ಲ, ಆ ಸುಸಿಲಿ ಮಾತ್ರ ತಿನ್ನಬೇಕು. ಮೇಲ್ಗಡೆ ಸುಲಿ ಹೋಗಿರುತ್ತಲ್ಲ ಅವಾಗ ಕಿತ್ತಾಕ್ತೀವಲ್ಲ ಅವಾಗ ತಿನ್ಬೇಕಷ್ಟೇ, ಈಗ ನೆಡುವಾಗಲ್ಲ. ನೀನು ನೀರು ಬಿಟ್ಟಿದ್ದ ಇಲ್ಲಿ? ಯಾವ ಗಿಡಕ್ಕೆ ನೀರು ಬಿಟ್ಟಿದ್ದೆ? ಆರೆಂಜ್ಗೆ. ಚೆನ್ನಾಗಿ ಆರೆಂಜ್ ತಿಂತೀಯಲ್ಲ, ಅದಕ್ಕೆ ಆರೆಂಜ್ಗೆ ಬಿಟ್ಟಿದ್ಯಾ. ಇಲ್ಲೇ ಇರ್ತೀಯ? ಹೋಗ ನಾವು ಇಲ್ಲೇ ಇರ್ತೀಯ? ಏನು ಮಾಡ್ತಿಲ್ಲಿ? ತೆಂಗಿನ ಸಸಿ ಇಡ್ತಾಗ ಸೊಳ್ಳೆ ಬರಪ್ಪ ಇಲ್ಲಿ. ನಾಳೆ ಬರೋಣ ಬಾ, ಎಲ್ಲ ಶಿಫ್ಟ್ ಮಾಡಿ. ಎಲ್ಲನೂ ಶಿಫ್ಟ್ ಮಾಡಿದ್ವಿ ಮೇಲ್ಗಡೆಗೆ. ಬಟ್ ಇದನ್ನು ಸೆಕೆಂಡ್ ಫ್ಲೋರ್ ತೊಗೊಂಡೋಗೋಕ್ಕಾಗಲಿಲ್ಲ. ಕಬೋರ್ಡ್ ಇದು 8,000 ಕೊಟ್ಟು ನಾನು ತಂದಿದ್ದೆ, 3 ಡೋರು. ಇದನ್ನು ಮೇಲ್ಗಡೆಗೆ ನಮಗೆ ಶಿಫ್ಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ಫರ್ನಿಚರ್ಸ್ ಅಂಗಡಿ ಅವ್ರನ್ನ ಕೇಳಿದೆ. ಬಟ್ ಇದನ್ನು ತಂದಿದ್ದು ಬೇರೆ ಅಂಗಡಿ. ನನಗೆ ಹೆಲ್ಪ್ ಮಾಡಿದ್ದು ಇಲ್ಲಿ ಮಕಾನಲ್ಲಿದೆ ಫರ್ನಿಚರ್ ಅಂಗಡಿ, ಅಂದರೆ ಚನ್ನರಾಯಪಟ್ಟಣದಲ್ಲಿರೋರಿಗೆ ಗೊತ್ತಾಗುತ್ತೆ, ಗುರುಭವನ ಹಿಂದೆ ಇದೆ. ಸೊ ಅಲ್ಲಿ ಅವ್ರಿಗೆ ಕಾಲ್ ಮಾಡಿದಾಗ ಹೇಳಿದ್ರು, ಪೂರ್ತಿ ನಾವು ಬಿಚ್ಚಿಬಿಟ್ಟು ಮೇಲ್ಗಡೆ ಅಂದರೆ ಡಿಟ್ಯಾಚ್ ಮಾಡಿ ಮೇಲ್ಗಡೆ ತೊಗೊಂಡು ಮತ್ತೆ ಅಟ್ಯಾಚ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನಾನು ಶಿಫ್ಟ್ ಮಾಡೋಕ್ಕಾಗೋದಿಲ್ಲ ನೀವು ಅದನ್ನು ಅಂತ ಹೇಳಿದ್ರು. ಹಂಗಾಗಿ ಇವ್ರ ಪಾಪ ಬಂದು ತುಂಬ ನೀಟಾಗಿ, ತುಂಬ ಜವಾಬ್ದಾರಿಯಾಗಿ ನನಗೆ ನೀಟಾಗಿ ಮಾಡಿಕೊಟ್ರು. ಇನ್ನೂ ಸೆಟಪ್ ಏನೂ ಮಾಡಿರಲಿಲ್ಲ. ನಡ್ರಿ ಬರವಾ, ನಡ್ರಿ ನೀವು ಮೇಲೆ ತಗೊಳ್ಳಿ, ಕೀ ತಗೊಳ್ಳಿ. ಸಾಕ ಬೈಕ್ ನೋಡಿ, ಬೈಕಳ ಬನ್ನಿ ನಾವೇ ಕರೆದೋಗೋಣ. ಹುಷಾರು. ಇವತ್ತೇ ನಾನು ವಾಷಿಂಗ್ ಮಿಷನ್ನು, ಫ್ರಿಜ್ಜು ಎರಡೂ ತೊಗೊಂಡು ಬಂದೆ. ಒಬ್ಬರೇ ಎತ್ತಿಡ್ತೀರಾ? ಒಬ್ಬರೇ ಎತ್ತೀರಾ ಫ್ರಿಜ್ಜಲ್ಲಿ? ಹ್ಞೂ ಬಿಡು, ಹಾಕೊಳ್ಳೋ. ಆಯ್ತಾ? ಯಾಕೋ ಬಿಡು ಇವಾಗ ಫಸ್ಟು. ಎಲ್ಲ ಸೆಟಪ್ ಮಾಡ್ಕೊಳ್ಳೋದಕ್ಕೆ ನನಗೆ 4 to 5 days ಬೇಕು. ಸೊ ಸೆಟಪ್ ಎಲ್ಲ ಆದಮೇಲೆ ಒಂದ್ಸಲಿ ಹೋಮ್ ಟೂರ್ ಮಾಡೋಣ. ಇಲ್ಲಿವರೆಗೂ ನನ್ನ ವ್ಲಾಗ್ಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.